ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಮಹಾರಾಷ್ಟ್ರದ MES ಹಾಗೂ ಶಿವಸೇನೆ ಮುಖಂಡರ ಪುಂಡಾಟಿಕೆ ಹಾಗೂ ದೇಶದ್ರೋಹ ಕೃತ್ಯಗಳನ್ನು ಖಂಡಿಸಿ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಾಗೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹಾಗೂ ಶಿವಸೇನೆ ಸಂಘಟನೆ ಪುಂಡರು ನಮ್ಮ ಬೆಳಗಾವಿಯಲ್ಲಿ ಚಳಿಗಾಲದ ಮಹತ್ವದ ಅಧಿವೇಶನ ನಡೆಯುತ್ತಿರುವಾಗಲೇ ಮಹಾಮೇಳಾವ್ ನಡೆಸುವುದಾಗಿ ಹೇಳಿದ್ದರಲ್ಲದೆ ಮಹಾರಾಷ್ಟ್ರದ ಮುಖಂಡರಾದ ಉದ್ಧವ್ ಠಾಕ್ರೆ ಹಾಗೂ ಆದಿತ್ಯ ಠಾಕ್ರೆ ಬೆಳಗಾವಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕೆಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿರುವುದು ಪ್ರಜಾಪ್ರಭುತ್ವದ ಹಾಗೂ ಒಕ್ಕೂಟ ವ್ಯವಸ್ಥೆ ವಿರೋಧ ನೀತಿಯಾಗಿ ನಮ್ಮ ರಾಜ್ಯ ಜಲ, ನೆಲ, ಭಾಷೆ, ಗಡಿ ವಿಚಾರಕ್ಕೆ ಬಂದರೆ ನಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಿದ್ದೇವೆ. ಆದ್ದರಿಂದ ಮಾನ್ಯರಾದ ತಾವು MES ಹಾಗೂ ಶಿವಸೇನೆ ಪುಂಡರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಮೂಲಕ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕವು ತಮ್ಮನ್ನು ಆಗ್ರಹಪೂರ್ವವಾಗಿ ಒತ್ತಾಯಿಸುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಮ್ಮುದೋಳ್, ವಿರೂಪಾಕ್ಷ ಹುಬ್ಬಳ್ಳಿಮಠ್, ಲಕ್ಷ್ಮಣ್ ದೊಡ್ಮನಿ, ನಾರಾಯಣ್ ಮಾದಾರ್, ಹನುಮಂತ್ ಮೊರೋಬ್, ಶಬ್ಬೀರ್ ಅತ್ತಾರ್, ಯೂಸುಫ್ ದೊಡ್ವಾಡ್, ಮಂಜುನಾಥ್ ಸುತಗಟ್ಟಿ, ಮುತ್ತು ಕುಲಕರ್ಣಿ, ಪಂಚಯ್ಯ ಪೂಜಾರ್, ದುರ್ಗಪ್ಪ ಕಡಿಮನಿ, ರಾಜು ಚುನಾಯ್ಕರ್, ರಾಜು ಚಲ್ವಾದಿ, ರಾಘು ವರ್ಣೇಕರ್, ಶ್ರೇಯಸ್ ವಿನಾಯಕ್, ಗಿರೀಶ್ ಮೇಲಿನ್ಮನಿ, ಗಂಗಪ್ಪ ದೊಡ್ಮನಿ, ಯಶವಂತ್ ದೊಡ್ಮನಿ, ನವೀನ್ ಕುಶಾಲ್ಪುರ್, ಪ್ರಜ್ವಲ್ ಚಿಕ್ಕೋಡಿ, ನಾಗಪ್ಪ ಬುದಿಹಾಳ್, ಶೌಕತ್ ನದಾಫ್, ಆನಂದ್ ಚವಾಣ್, ರಮೇಶ್ ಮಾಯಪ್ಪನವರ್, ಪ್ರವೀಣ್ ಹಾವೇರಿಪೇಟ್, ನವೀನ್ ಜಾಡರ್, ಮಣಿಕಂಠ್ ಹಾಲ್ದಾರ್, ಹರೀಶ್ ನಾಯಕ್, ಹರೀಶ್ ಕುಲಕರ್ಣಿ, ರಿಯಾಜ್ ನದಾಫ್, ರಾಜು ಹುಲ್ಗೂರ್, ದುರ್ಗಪ್ಪ ಹುಬ್ಬಳ್ಳಿ, ನಾಗೇಶ್ ರಾಮದುರ್ಗ್, ಶ್ರೀಕಾಂತ್ ಕಲಾಲ್, ಸುಭಾಷ್ ಬಂಡಿವಡ್ರ್, ಪೀರ್ ದಾದನ್ನವಾಲೆ, ವಿವೇಕಾನಂದ್ ಬಿರಾದರ್, ಉಮೇಶ್ ಗುಣಕಕ್, ಚಂದ್ರು ಮಾಮುನಿ, ಬಸ್ಸು ದೊಡ್ವರ್, ದರ್ಶನ್ ಪಾಟೀಲ್, ವಿಶಾಲ್ ಲಂಬಾಣಿ, ಆಕಾಶ್ ರವಿ, ಕಮ್ಲಿ ಬಸ್ಸು, ಗವಾಯಿ ಗುರು, ಹೊನ್ನಳ್ಳಿ ಪ್ರವೀಣ್, ಹೊಸಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. MES ಕಾರ್ಯಕರ್ತರಿಗೆ ಹೇಳಿದ್ರು ಉದ್ಧವ್ ಠಾಕ್ರೆಗೆ
ನಾಲ್ಕು ಉದ್ಧವ್ ಠಾಕ್ರೆಗೆ ಅಪ್ಪ ಉದ್ಧವ್ ಠಾಕ್ರೆಗೆ ಎಮ್ಮೆ ಕುಡರಿಗೆ ಅಯ್ಯಯ್ಯೋ 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 ಬೇಕೇ ಬೇಕು ನಮ್ಮದು 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 ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ನಮ್ಮದು 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 इडली सांबार अच्छा है इडली सांबार अच्छा है इडली सांबार अच्छा है अय्यो अय्यो बेके बेको बेके बेको नಮ್ಮದು ನಮ್ಮದು 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 ಬೇಕೇ ಬೇಕು ಹೇಳಿ ಧಿಕ್ಕಾರ ಹೇಳಿ ಧಿಕ್ಕಾರ ಬೇಕೇ ಬೇಕು ಸೇನೆ ಪುಂಡರಿಗೆ ಹೇಳಿ ಧಿಕ್ಕಾರ ನಮ್ಮದು ನಮ್ಮದು ಆ ಹರಾಮಖೋರಿಗೆ ನಾವು ಕತ್ತಿಗೆ ಹೋಲಿಸೇವೆ ಕತ್ತಿಗೆ ಹೋಲಿಸಿ ಇವತ್ತು ಕತ್ತಿ ಮುಖಾಂತರ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯ ಪುಂಡರಿಗೆ ಇವತ್ತು ನಾವು ಈ ರೀತಿ ಮೆರವಣಿಗೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಕ್ಕ ತಂಗಿಯರು ನಮಗೆ ಸಹಕಾರ ಮಾಡಬೇಕಂತ ಕೇಳ್ಕೊತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ನಮ್ಮದು 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 ಮತ್ತು ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ ಮಹಾರಾಷ್ಟ್ರದ ಶಿವಸೇನೆಯ ಮುಖ್ಯಸ್ಥರಾದಂಥ ಉದ್ಧವ್ ಠಾಕ್ರೆ ಮತ್ತು MESನ ಮುಖ್ಯಸ್ಥರಾದಂಥ ಆದಿತ್ಯ ಠಾಕ್ರೆ ಇವತ್ತು ಬೆಳಗಾವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಗಡಿ ವಿವಾದವನ್ನು ಮತ್ತೆ ಕೆದಕ್ತಾ ಇದ್ದಾರೆ. ಜೊತೆಗೆ ಏನು ಕೇಳಿದ್ರೆ ನಿನ್ನೆ ನಮ್ಮ ಕರ್ನಾಟಕದ ಶಾಸಕರು 5-6 ಜನ ಶಾಸಕರು ಮಹಾರಾಷ್ಟ್ರದ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ನೂರಾರು ಸಂಖ್ಯೆಯಲ್ಲಿ ಜನ ಘೇರಾವ್ ಮಾಡಿ ನೀವು ಇದು ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯ ರಾಷ್ಟ್ರ, ನಾವು ಬೇಕಾದ್ರೆ ಲಕ್ಷದ್ವೀಪದಾಗಿರ್ತೀನಿ, ಅಂಡಮಾನ್ನಾಗ ಹೋಗಿರ್ತೀನಿ, ಜಮ್ಮು ಕಾಶ್ಮೀರದಾಗ ಹೋಗಿರ್ತೀನಿ. ಸಂವಿಧಾನವನ್ನು ಬರೆದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದಲ್ಲಿ ಯಾವುದೇ ಪ್ರದೇಶದಲ್ಲಿ ವಾಸ ಮಾಡ್ಬೋದು, ಯಾವುದೇ ಉದ್ಯೋಗವನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿರೋದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ತಿಳ್ಕೊತೀನಿ. ಇವತ್ತು MES ಪುಂಡರು ಶಿವಸೇನೆಯ ಮುಖ್ಯಸ್ಥರು ಮತ್ತು ಕಾರ್ಯಕರ್ತರು ಮಹಾರಾಷ್ಟ್ರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ನಮ್ಮ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಒಂದು ಇಂಚು ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತೇಳಿ ಎದಕ್ಕೆ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ರಕ್ತವನ್ನು ಕೊಟ್ಟಾದರೂ ಸರಿ ನಾವು ಕರ್ನಾಟಕದ ಒಂದು ಇಂಚು ಭೂಮಿಯನ್ನು ನಿಮಗೆ ಬಿಟ್ಟುಕೊಡೋದಿಲ್ಲ. ನಿಮ್ಮ ಪುಂಡಾಟಿಕ ಏನಿದ್ರು ನಿಮ್ಮ ಮಹಾರಾಷ್ಟ್ರದೊಳಗಿದ್ದರೆ ಕರ್ನಾಟಕದ ಜನತೆಯನ್ನು ಮುಚ್ಚಿದ್ರೆ, ಕರ್ನಾಟಕದ ತಂಟೆಗೆ ಬಂದರೆ, ಅದು ಅಲ್ಲದೆ ಮತ್ತೆ ಇನ್ನೊಂದು ವಿಷಯ ಹೇಳೋದು, ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋಗ್ಬಾರ್ದು. ಇವ್ರ ಅಪ್ಪಂದ ಮಹಾರಾಷ್ಟ್ರ, ಭಾರತ ದೇಶದೊಳಗಿಲ್ಲ ಇವರು ಮಹಾರಾಷ್ಟ್ರದವರು, ನಾವು ಭಾರತ ದೇಶದೊಳಗಿಲ್ಲ.
ಹೀಗಾಗಿ ಇಂಥ ಉದ್ದಟತನದ ಹೇಳಿಕೆ ಕೊಡೋದು ಮಹಾರಾಷ್ಟ್ರದ ಶಿವಸೇನೆ ಮತ್ತು MESನವರು ನಮ್ಮ ಕರ್ನಾಟಕದ ಶಾಸಕರನ್ನ ಅವಮಾನಿಸಿರುವುದನ್ನು ಖಂಡಿಸಿ ಇವತ್ತು ಸಾಂಕೇತಿಕವಾಗಿ ಉದ್ಧವ್ ಠಾಕ್ರೆ ದೊಡ್ಡ ಕತ್ತಿ, ಆದಿತ್ಯ ಠಾಕ್ರೆ ಸಣ್ಣ ಕತ್ತಿ ಅಂತೇಳಿ ನಾವು ಸಾಂಕೇತಿಕವಾಗಿ ಈ ಒಂದು ಕತ್ತೆಗಳನ್ನು ತಂದು ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇವತ್ತು ಈ ಪ್ರತಿಭಟನೆಯನ್ನು ಮಾಡೋದ್ರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮಹಾರಾಷ್ಟ್ರದ ಶಿವಸೇನೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಕರ್ನಾಟಕದ ರಾಜ್ಯಪಾಲರಿಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಮನವಿಯನ್ನು ಸಲ್ಲಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಏನಾದರೂ ಶಿವಸೇನೆ ಆಗಲಿ MES ಆಗಲಿ ಕರ್ನಾಟಕದ ತಟ್ಟಿಗೆ ಬಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನೀವು ಮಹಾರಾಷ್ಟ್ರದವ್ರು ಇಲ್ಲಿಲ್ಲ, ನೀವು ಮಹಾರಾಷ್ಟ್ರದವ್ರು ಇಲ್ಲ ಇಲ್ಲಿ, ನಮ್ಮ ಕರ್ನಾಟಕದವರು ಅಲ್ಲಿಲ್ಲ, ಗೋವಾದಾಗಿಲ್ವಾ? ಒಕ್ಕೂಟ ವ್ಯವಸ್ಥೆ ಇದು. ಇಂಥ ಒಂದು ಉದ್ದಟತನದ ಹೇಳಿಕೆ ಕೊಡ್ತಿರ್ತಕ್ಕಂಥ ಹುಚ್ಚ, ಅವನಿಗೆ ಹುಚ್ಚ ಅಂತ ಕರೆದ್ರು ಅಡ್ಡಿ ಇಲ್ಲ ಉದ್ಧವ್ ಠಾಕ್ರೆಗೆ ಮತ್ತು ಆದಿತ್ಯ ಠಾಕ್ರೆಗೆ. ಸೊ ಹೀಗಾಗಿ ಅವ್ರ ವಿರುದ್ಧ ನಮ್ಮ ಪ್ರತಿಭಟನೆ ಆಗುತ್ತಾ ಎಲ್ಲ ಮರಾಠಿಗರು, ಎಲ್ಲ ಮಹಾರಾಷ್ಟ್ರಿಕರು ನಮ್ಮ ವಿರೋಧಿಗಳಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಮಹಾರಾಷ್ಟ್ರದವ್ರು ಏನಾದರೂ ಕರ್ನಾಟಕದ ತಟ್ಟಿಗೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಅವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಅಧಿವೇಶನದಲ್ಲಿ ಪ್ರತಿ ವರ್ಷ ಈ MES ಪುಂಡರು, MES ನಾಲಾಗಿನ ಮಕ್ಕಳು ಒಂದೊಂದು ಖಾತೆ ತೆಗಿತಾರೆ. ಈ ಸಲ ಬೆಳಗಾಮನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕಂತೇಳಿ ಹೇಳಿಕೆ ಕೊಟ್ಟಂತ ಆದಿತ್ಯ ಠಾಕ್ರೆಗೆ ಇವತ್ತು ಮರಿಕತ್ತಿ ಅಂತಾಗಿ ಮಾಡ್ಕೊಂಡ್ಬಂದಿದ್ದೇವೆ ನಾವು. ಯಾಕಂದ್ರೆ ಬೆಳಗಾವ ಯಾವತ್ತಿದ್ರು ಕರ್ನಾಟಕದ ಸ್ವತ್ತು, ಕರ್ನಾಟಕದ ಆಸ್ತಿ. ಆ ಕರ್ನಾಟಕದ ಆಸ್ತಿಯಲ್ಲಿರ್ತಕ್ಕಂಥ ಒಂದು ಮಣ್ಣನ್ನು ಮಹಾರಾಷ್ಟ್ರ ಬಗೆಹರಿಸ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಆದ್ರೆ ಇವತ್ತು ನಾವು ಜಯಕರ್ನಾಟಕ ಸಂಘಟನೆಯಿಂದ ಉದ್ಧವ್ ಠಾಕ್ರೆಯ ಒಂದು ಕತ್ತಿಯನ್ನು ಮಾಡಿದ್ದೀವಿ ಮತ್ತು ಆದಿತ್ಯ ಠಾಕ್ರೆ ಒಂದು ಕತ್ತಿಯನ್ನು ಮಾಡಿ ಧಾರವಾಡದ ವಿವಿಧ ಪ್ರದೇಶದಿಂದ ನಾವು ಮೆರವಣಿಗೆ ಮಾಡ್ಕೊಂಡು ಬಂದು ಇವತ್ತು DC ಅವರಿಗೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ಬೆಳಗಾವಿ ಪರ್ಟಿಕ್ಯುಲರ್ ಹೇಳ್ತಾ ಇದ್ದೀನಿ, ಬೆಳಗಾವಿ ಬಗ್ಗೆ ಏನಾದರೂ MES ಪುಂಡರು ಏನಾದರೂ ಖಾತೆ ತೆಗೆದ್ರೆ ನಾವು ಮಹಾರಾಷ್ಟ್ರದ ಬಸ್ಸುಗಳನ್ನು ಕರ್ನಾಟಕ ಬರಕ್ಕೆ ಕೊಡೋದೇ ಇಲ್ಲ. ಇದು ಮುಗಿದ ಕೂಡ ಇಲ್ಲಿರ್ತಕ್ಕಂಥ ಕರ್ನಾಟಕದ ಫ್ಲಾಗ್ ಇದಾವೆ, ಈ ಫ್ಲಾಗ್ ಅನ್ನು ತಗೊಂಡು ಹೋಗ್ತೇವೆ. ಹೊಸ ಬಸ್ ಸ್ಟ್ಯಾಂಡ್ದಾಗ ಇರ್ತಕ್ಕಂಥ ಬೆಳಗಾವಿಯಿಂದ ಬರ್ತಕ್ಕಂಥ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಮಹಾರಾಷ್ಟ್ರ ಬಸ್ಸುಗಳಿಗೆ ನಮ್ಮ ಕನ್ನಡದ ಧ್ವಜವನ್ನು ಕಟ್ಟಿ ನಮ್ಮ ಸಂಕೇತವನ್ನು ಅಲ್ಲಿ ಮಹಾರಾಷ್ಟ್ರಕ್ಕೆ ಕಳಿಸಿಕೊಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ನಾವು ಸ್ನೇಹಿತರುಗಳು, ನಾವು ಕನ್ನಡಿಗರು ಯಾವತ್ತೂ ಪ್ರೀತಿ ಬಾಂಧವರು. ನಾವು ಯಾರ ತಂಟೆಗೂ ಹೋಗಂಗಿಲ್ಲ ಅಂತಂದ್ರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡಂಗಿಲ್ಲ ಅನ್ನೋ ಸಂದೇಶವನ್ನು ಇವತ್ತು ಮಹಾರಾಷ್ಟ್ರಕ್ಕೆ ನಾವು ತಿಳಿಸ್ತಾ ಇದ್ದೇವೆ. ಇನ್ನು ಮುಂದೆ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ MES ಸಂಘಟನೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಇಲ್ಲದೇ ಇದ್ರೆ ಮುಂಬರುವ ದಿನದಾಗ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುಗೋಳಂತೆ. भारत माता की जय।
ಕರೋಣ ಸುಧೀರಣ ಕರೋಣ ಬಿಡೋ ರಾಟ್ ಬಾ ದೊಡ್ಡ ತಡಿ ಇಲ್ಲ ಕರ್ಕೊಂಡು ಜಿಲ್ಲಾಧಿಕಾರಿಗಳೇ ಬರಬೇಕು. ಜಿಲ್ಲಾಧಿಕಾರಿಗಳೇ ಬರಬೇಕು. ಬರಲೇಬೇಕು, ಬರಲೇಬೇಕು. ಬರಲೇಬೇಕು, ಬರಲೇಬೇಕು. ಬರಲೇಬೇಕು, ಬರಲೇಬೇಕು. ಬರಲೇಬೇಕು. ಸಾಕೇತಿ ಸಾಕು ಆ ಕಡೆ ಆ ಕಡೆ ತಗೊಂಡ್ಬಿಡು ಸಾಕು.